ನಮಸ್ಕಾರ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ ಚವಾನ್. ಮೊದಲಿಗೆ ಮುಖ್ಯಾಂಶಗಳು. ಕಾಂಗ್ರೆಸ್ ಮುಖಂಡ ರಾಜಗೌಡ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ. ಚಿಂತಾಮಣಿ 2ನೇ ಜಿಲ್ಲಾ ಅಪರ ಸತ್ರ ನ್ಯಾಯಾಲಯದಿಂದ ರಾಜಗೌಡನ ಅರ್ಜಿ ವಜಾ. ಕಾಂಗ್ರೆಸ್ ಮುಖಂಡ ರಾಜಗೌಡನಿಗೆ ಹೆಚ್ಚಿದ ಬಂಧನ ಭೀತಿ. ಸರ್ಕಾರಿ ಬಸ್ಸಿನಲ್ಲಿ ಸಂಚರಿಸುವ ವೃದ್ಧರೇ ಟಾರ್ಗೆಟ್. ಚಿನ್ನ ಕಸಿದು ಪರಾರಿಯಾಗುತ್ತಿದ್ದ ಅಂತಾರಾಜ್ಯ ಕಳ್ಳಿಯರ ಬಂಧನ. ತಮಿಳುನಾಡು ಮೂಲದ ಲೇಡಿ ಗ್ಯಾಂಗ್ ಅಂದರ್ ಅಪಾರ ಪ್ರಮಾಣದ ಚಿನ್ನ ವಶ. ಪುಟ್ಟ ಮಕ್ಕಳ ಮೇಲೆ ಪೈಶಾಚಿಕತೆ ತೋರಿದ ದುರುಳರು. ಮಕ್ಕಳ ಮೈ ಮೇಲೆ ಮಾರಣಾಂತಿಕ ಹಲ್ಲೆ. ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳ ಮಧ್ಯಪ್ರವೇಶದಿಂದ ಮಕ್ಕಳನ್ನು ರಕ್ಷಣೆ. ಹಲ್ಲೆ ಮಾಡಿದವರ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹ. ವಾರ್ತೆಗಳ ವಿವರ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಗೌಡ ಅವರಿಗೆ ಬೆದರಿಕೆ ಹಾಕಿದ್ದ ಪ್ರಕರಣದಲ್ಲಿ ಕಾಂಗ್ರೆಸ್ ಮುಖಂಡ ಹಾಗೂ ಆರೋಪಿ ರಾಜೀವ್ ಗೌಡ ಚಿಂತಾಮಣಿ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದ್ದು, ಇದರಿಂದ ರಾಜೀವ್ ಗೌಡ ಬಂಧನದ ಭೀತಿ ಮತ್ತಷ್ಟು ಹೆಚ್ಚಾಗಿದೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ಕಾಂಗ್ರೆಸ್ ಮುಖಂಡ ಹಾಗೂ ಆರೋಪಿ ರಾಜೀವ್ ಗೌಡ ಚಿಂತಾಮಣಿ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದ್ದು, ಇದರಿಂದ ರಾಜೀವ್ ಗೌಡ ಬಂಧನದ ಭೀತಿ ಮತ್ತಷ್ಟು ಹೆಚ್ಚಾಗಿದೆ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಇದರಿಂದ ರಾಜೀವ್ ಗೌಡನಿಗೆ ಬಂಧನ ಭೀತಿ ಕಾಡುತ್ತಿದೆ. ಯಾವ ಕ್ಷಣದಲ್ಲಾದರೂ ರಾಜೀವ್ ಗೌಡ ಬಂಧನ ಸಾಧ್ಯತೆ ಇದ್ದು, ಕಳೆದ 10 ದಿನಗಳಿಂದ ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ದಾರೆ. ಭಾರಿ ನಿರೀಕ್ಷೆ ಇಟ್ಟುಕೊಂಡಿದ್ದ ರಾಜೀವ್ ಗೌಡನಿಗೆ ನ್ಯಾಯಾಲಯ ನಿರಾಸೆ ಮೂಡಿಸಿದ್ದು, ನಿರಾಶೆಯಿಂದಲೇ ರಾಜೀವ್ ಗೌಡ ಬೆಂಬಲಿಗರು ನ್ಯಾಯಾಲಯದ ಆವರಣದಿಂದ ಹಿಂತಿರುಗಿದ್ದಾರೆ. ಚಿಂತಾಮಣಿ 2ನೇ ಜಿಲ್ಲಾ ಅಪರ ಸತ್ರ ನ್ಯಾಯಾಧೀಶ ಕಾಂತರಾಜ್ ಅವರಿದ್ದ ನ್ಯಾಯಪೀಠ ರಾಜೀವ್ ಗೌಡನ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಳಿಸಿ ಆದೇಶಿಸಿದ್ದಾರೆ. ಈಗ ಆಗಬಾರ್ದಾಗಿತ್ತು. ಒಂದು ಪಕ್ಷದಲ್ಲಿ 7-8 ವರ್ಷ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಪಕ್ಷದ ಕೆಲಸ ಮಾಡಿಕೊಂಡಿರೋ ರಾಜಕೀಯ. ಯಾಕಂದರೆ ಕೊರೋನಾ ಕಷ್ಟ ಕಾಲದಲ್ಲಿ ಆಗಿರ್ಬೋದು, ಈಗ ಯಾವುದೇ ದೇವಸ್ಥಾನ ಆಗಿರ್ಬೋದು, ಮದುವೆ ಏನೇ ಆಗಿರ್ಬೋದು, ಪ್ರತಿಯೊಂದಕ್ಕೂ ಸಹಾಯ ಮಾಡ್ಕೊಂಡೇ ಬಂದಿದ್ದಾರೆ. ಅಚಾತುರ್ಯವಾಗಿ ಏನೋ ಅದನ್ನು ಆಗಬಾರ್ದಾಗಿತ್ತು, ಆಗಿದೆ. ನಾವು ಅದನ್ನು ನಮ್ಮ ನಾಯಕರು ಕ್ಷಮೆನೂ ಕೇಳಿದ್ದಾರೆ. ಆವತ್ತು ಕೇಸ್ ಆಗಿದ್ದೀನೋ ನಾವು ಮಾತಾಡಿದ್ವಿ, ಏನು ಸರ್ ಏನಣ್ಣ ಹಿಂಗಾಗಿದೆ ಅಂತ ಅಂದಾಗ ಹೆಣ್ಮಗು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ಹೇಳಪ್ಪ, ನಾವು ಕ್ಷಮೆ ಕೇಳಿದ್ದೀವಿ. ನಾನು ಮಾತಾಡೋ ಆಡಿಯೋ ಅದಲ್ಲ, ನಾನು ಮಾತಾಡೋ ಆಡಿಯೋ ಮಿಸ್ಬಿಹೇವ್ ಮಾಡಿದ್ದಾರೆ, ಅದು ನಾನು ಮಾತಾಡಿಲ್ಲ. ಕ್ಷಮೆಗೆ ಆ ಹೆಣ್ಮಗು ನಮ್ಮ ಕಂಪ್ಲೇಂಟ್ ಕೊಟ್ಟಾಗ ಆ ಮಗುಗೆ ನಾನು ಸಾರಿ ಕೇಳಿದಾಗ ತುಂಬ ನಾನು ಕೇಳಿದ್ದೀನಿ. ಬೇಲ್ ಆದಮೇಲೆ ಬರ್ತೀನಿ, ಅದಕ್ಕೆಲ್ಲ ಒಂದು ಇದು ಕೊಡೋಣ ಅಂತ ಹೇಳಿ ಕೊಡೋಣ, ಮಾತಾಡೋಣ ಅಂತ ಹೇಳಿದರೆ ಅದು ಇವತ್ತು ನ್ಯಾಯಾಲಯದಲ್ಲಿ ಬೇಲ್ ವಜಾ ಆಗಿದೆ. ಅದಕ್ಕೆಲ್ಲ ಒಂದು ಕಡೆ ಬೇಸರದ ವಿಷಯ. ನಮ್ಮ ನಾಯಕರು ಇಷ್ಟೆಲ್ಲ ಮಾಡಿದಾಗ 7-8 ವರ್ಷದಿಂದ ಪಕ್ಷಕ್ಕೇನು ತೊಂದರೆ ಇಲ್ಲದ್ರೆ ಪಕ್ಷ ಕಟ್ಕೊಂಡು ಕಾಪಾಡ್ಕೊಂಡು ಬಂದಿದ್ರು. ಈಗ ಆಗಬಾರ್ದಾಗಿತ್ತು. ಒಬ್ಬ ಹೆಣ್ಮಗುನ ಮುಂದೆ ಇಟ್ಕೊಂಡು ರಾಜಕಾರಣ ಮಾಡಿದ್ರು. ಹೆಣ್ಮಗುಗೆ ಮಾತಾಡೋ ನಾವು ತಪ್ಪೆ, ನಾವು ಯಾರು ಸರಿ ಅಂತ ಹೇಳಲ್ಲ. ನಾವು ಪಾರ್ಟಿ ಕಾರ್ಯಕರ್ತರಾಗಿರ್ಬೋದು, ಮಾತಾಡೋ ತಪ್ಪೆ. ಅದನ್ನು ಇಟ್ಕೊಂಡು ಷಡ್ಯಂತರ ಮಾಡಿ ರಾಜಕಾರಣ ಮಾಡಿ ಸಸ್ಪೆಂಡ್ ಮಾಡಿಸೋ ಲೆವೆಲ್ಗೆ ತರಬಾರ್ದಾಗಿದ್ದು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಸರ್ಕಾರಿ ಬಸ್ಸಿನಲ್ಲಿ ಕಳ್ಳತನ ಮಾಡುತ್ತಿದ್ದ 2 ಅಂತಾರಾಜ್ಯ ಕಳ್ಳಿಯರನ್ನು ಬಂಧಿಸಲಾಗಿದೆ. ಬಸ್ಸಿನಲ್ಲಿ ಸಂಚರಿಸುವ ವೃದ್ಧರನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುತ್ತಿದ್ದ ಲೇಡಿ ಗ್ಯಾಂಗ್ ಅಂದರ್ ಆಗಿದ್ದು, ಬಂಧಿತರು ಅಂತಾರಾಜ್ಯ ಕಳ್ಳಿಯರೆಂದು ಪೊಲೀಸರು ತಿಳಿಸಿದ್ದಾರೆ. ಸರ್ಕಾರಿ ಬಸ್ಸಿನಲ್ಲಿ ಕಳ್ಳತನ ಮಾಡುತ್ತಿದ್ದ 2 ಅಂತಾರಾಜ್ಯ ಕಳ್ಳಿಯರನ್ನು ಬಂಧಿಸಲಾಗಿದೆ. ಬಸ್ಸಿನಲ್ಲಿ ಸಂಚರಿಸುವ ವೃದ್ಧರನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡುತ್ತಿದ್ದ ಲೇಡಿ ಗ್ಯಾಂಗ್ ಅಂದರ್ ಆಗಿದ್ದು, ಬಂಧಿತರು ಅಂತಾರಾಜ್ಯ ಕಳ್ಳಿಯರೆಂದು ಪೊಲೀಸರು ತಿಳಿಸಿದ್ದಾರೆ. ಬಸ್ಸು ಹತ್ತುವಾಗ ವೃದ್ಧೆ ಕತ್ತಿನಲ್ಲಿದ್ದ ಮಾಂಗಲ್ಯ ಸರ ಎಗರಿಸಿದ್ದ ಕಿಲಾಡಿಗಳು ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಬಸ್ಸು ನಿಲ್ದಾಣದಲ್ಲಿ ಸರಗಳತನ ನಡೆದಿದೆ.
ನಡೆದಿತ್ತು. ಕಳ್ಳತನ ಮಾಡಿ ಆಟೋದಲ್ಲಿ ಪರಾರಿ ಆಗ್ತಿದ್ದ ವೇಳೆ ಆಟೋ ಅಡ್ಡಗಟ್ಟಿದ ಟಾಟಾ ಸುಮೋ ಚಾಲಕ ಆಟೋದಲ್ಲಿ ಹೋಗ್ತಿದ್ದ ಕಳ್ಳರನ್ನ ಅಡ್ಡಗಟ್ಟಿ ಪೊಲೀಸರಿಗೆ ಒಪ್ಪಿಸುವಲ್ಲಿ ಸಾರ್ವಜನಿಕರು ಯಶಸ್ವಿಯಾಗಿದ್ರು. ತಮಿಳುನಾಡು ಮೂಲದ ಸುಮಾ ಮತ್ತು ಅನು ಎಂಬ ಕಳ್ಳಿಯರು ಬಂಧಿತರಾಗಿದ್ದು, ಕಳ್ಳಿಯರಿಂದ 50 ಗ್ರಾಂ ಚಿನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ನಾಲ್ಕು ಮತ್ತು 7 ವರ್ಷದ ಗಂಡು ಮಕ್ಕಳ ಮೈಕಾಲು ಕೈ ಮೇಲೆ ಬರೆ ಬರುವ ಹಾಗೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದ್ದು, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ಮಕ್ಕಳನ್ನು ರಕ್ಷಣೆ ಮಾಡಿದ್ದಾರೆ. ಹಲ್ಲೆ ಮಾಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿದೆ. ದೊಡ್ಡಬಳ್ಳಾಪುರ ನಗರದ ಮುತ್ಯಾಲಮ್ಮ ದೇವಾಲಯ ಸಮೀಪ ಘಟನೆ ನಡೆದಿದ್ದು, 1098 ಮಕ್ಕಳ ಸಹಾಯವಾಣಿಯಿಂದ ಮಕ್ಕಳ ಮೇಲೆ ನಡೆದಿರುವ ಹಲ್ಲೆ ಪ್ರಕರಣ ಬೆಳಕಿಗೆ ಬಂದಿದೆ. ಮಾಹಿತಿ ಬಂದ ತಕ್ಷಣವೇ ಸ್ಥಳಕ್ಕೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಮತ್ತು ಮಕ್ಕಳ ಸಹಾಯವಾಣಿ ತಂಡ ಭೇಟಿ ನೀಡಿ ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ಹಲ್ಲೆಗೆ ಒಳಗಾದ ಮಕ್ಕಳಿಗೆ ದೊಡ್ಡಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದ್ದು, ಆ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಾಣಿ ವಿಲಾಸ ಆಸ್ಪತ್ರೆಗೆ ಕಳುಹಿಸಲಾಗಿದೆ. ಘಟನೆ ಸಂಬಂಧ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರಾದ ಶಶಿಧರ್ ಕೋಸಂಬೆ, ಇಬ್ಬರು ಮಕ್ಕಳ ಮೇಲೆ ಹಲ್ಲೆ ಮಾಡಿರುವ ವಿಷಯವನ್ನು ಅಧಿಕಾರಿಗಳಿಂದ ತಿಳಿದು ಬಂದಿದೆ. ಮಕ್ಕಳ ರಕ್ಷಣೆ ಮಾಡಲಾಗಿದ್ದು, ಮಕ್ಕಳನ್ನು ವಾಣಿ ವಿಲಾಸ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಯಾರು ಹಲ್ಲೆ ಮಾಡಿದ್ದಾರೆ ಎಂಬ ಬಗ್ಗೆ ಸ್ಪಷ್ಟ ಮಾಹಿತಿ ತಿಳಿದು ಬಂದಿಲ್ಲ. ಮಕ್ಕಳು ಚೇತರಿಸಿಕೊಂಡ ನಂತರ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಮಕ್ಕಳನ್ನು ಹಾಜರುಪಡಿಸಲಾಗುವುದು. ಹಲ್ಲೆ ಮಾಡಿರುವವರ ಬಗ್ಗೆ ಪತ್ತೆ ಮಾಡಿ ಪ್ರಕರಣ ದಾಖಲು ಮಾಡುವುದಾಗಿ ಹೇಳಿದ್ರು. ದೊಡ್ಡಬಳ್ಳಾಪುರ ನಗರದ ಮುತ್ಯಾಲಮ್ಮ ದೇವಸ್ಥಾನದ ಬಳಿ 2 ಮಕ್ಕಳಿಗೆ ಹಲ್ಲೆ ಮಾಡಿರ್ತಕ್ಕಂಥ ವಿಷಯವನ್ನು ನಾನು ಈಗಾಗಲೇ ನಮ್ಮ DCP ಅವರಿಂದ ಪಡ್ಕೊಂಡಿದ್ದೀನಿ. ನಮ್ಮ DCP ಅವರು ಸಕಾಲದಲ್ಲಿ ಹೋಗಿ ಮಕ್ಕಳಿಗೆ ರಕ್ಷಣೆ ಮಾಡುವ ಮೂಲಕ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದಾರೆ. ಹೀಗಾಗಿ ಯಾವ ಕಾರಣಕ್ಕಾಗಿ ಯಾರು ಹಲ್ಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ಯಾರಿಗೂ ತಿಳಿದಿಲ್ಲ. ಅದಕ್ಕೆ ಆ ಮಕ್ಕಳಿಗೆ ವೈದ್ಯಕೀಯ ಉಪಚಾರ ನಡೀತಾ ಇದೆ. ಮಕ್ಕಳು ಚೇತರಿಸಿಕೊಂಡಾದ ನಂತರ ಮಕ್ಕಳಿಗೆ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸ್ತೀವಿ. ಯಾವ ವ್ಯಕ್ತಿಗಳಿಂದ ಯಾರಿಂದ ಮಕ್ಕಳ ಮೇಲೆ ಹಲ್ಲೆ ಆಗಿದೆ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ತೀವಿ. ಮತ್ತೆ ನಮ್ಮ CWC ಅವರು ಆ ಮಕ್ಕಳು ತಮ್ಮ ಮುಂದೆ ಪ್ರೊಡ್ಯೂಸ್ ಆದ್ಮೇಲೆ ಹಾಜರುಪಡಿಸಿದ ಮೇಲೆ ಸಂಬಂಧಪಟ್ಟಂತ ವ್ಯಕ್ತಿಗಳನ್ನ ಮಾಹಿತಿ ಪಡ್ಕೊಂಡು ಅವ್ರ ಮೇಲೆ ಪ್ರಕರಣ ದಾಖಲಿಸಲಿಕ್ಕೆ ಕ್ರಮ ವಹಿಸಬೇಕಂತ ಹೇಳಿ ಇಚ್ಛೆ ಪಡ್ತೀನಿ. ಇದೀಗ ಸಣ್ಣ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರೆಯಲಿದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ವಿಜಯಪುರ 5ನೇ ವಾರ್ಡಿನಲ್ಲಿ ಹೊಸದಾಗಿ 30 ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಿರುವ ಕಾಂಕ್ರೀಟ್ ರಸ್ತೆಯುದ್ದಕ್ಕೂ ಈಗ ಜಲ್ಲಿ, ಕಲ್ಲು, ಮರಳು ಮೇಲೆ ಕಾಣಿಸಿಕೊಂಡಿದ್ದು, ಈ ರಸ್ತೆ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದೆ ಎಂದು ಸ್ಥಳೀಯ ನಿವಾಸಿಗಳು ದೂರು ನೀಡಿದ್ದಾರೆ. ವಿಜಯಪುರ ಪಟ್ಟಣದ 5ನೇ ವಾರ್ಡಿನಲ್ಲಿ ಹೊಸದಾಗಿ ಅಂದಾಜು 30 ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಿರುವ ಕಾಂಕ್ರೀಟ್ ರಸ್ತೆಯುದ್ದಕ್ಕೂ ಈಗ ಜಲ್ಲಿ, ಕಲ್ಲು,
ಮರಳು ಮೇಲೆ ಕಾಣಿಸಿಕೊಂಡಿದ್ದು, ಈ ರಸ್ತೆ ಕಾಮಗಾರಿ ಸಂಪೂರ್ಣ ಕಳಪೆಯಾಗಿದೆ ಎಂದು ಸ್ಥಳೀಯ ನಿವಾಸಿಗಳು ದೂರಿದ್ದಾರೆ. ಜಲ್ಲಿ ಕಲ್ಲುಗಳು ರಸ್ತೆ ಉದ್ದಕ್ಕೂ ಇರುವುದರಿಂದ ಪಾದಚಾರಿಗಳು, ವಾಹನ ಸವಾರರು ಪರದಾಡುವಂತಾಗಿದೆ. ಮರಳು ಕಿತ್ತು ಬಂದಿರುವುದರಿಂದ ರಸ್ತೆಯಲ್ಲಿ ಹೇಳುವ ಧೂಳಿಗೆ ಸ್ಥಳೀಯ ನಿವಾಸಿಗಳು ಸಂಕಷ್ಟ ಪಡುವಂತಾಗಿದೆ. ವಾರ್ಡಿನಲ್ಲಿ ಈಗ ಹೊಸ ರಸ್ತೆ ನಿರ್ಮಾಣದಿಂದ ಸಂತೋಷವಾಗಿತ್ತು. ಆದರೆ ಕಳಪೆ ಕಾಮಗಾರಿ ನಡೆದಿರುವುದು ನೋಡಿದ್ರೆ ಈ ಹೊಸ ರಸ್ತೆಯು ಗುತ್ತಿಗೆದಾರ ಬಿಲ್ ಮಾಡಲಷ್ಟೇ ಕಾಮಗಾರಿ ಮಾಡಿದ್ದಾನೆ ಎಂಬುದು ತಿಳಿದು ಬರಲಿದೆ ಎಂದು ಗುತ್ತಿಗೆದಾರನ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುತ್ತಿಗೆದಾರ ನಿರ್ಲಕ್ಷ್ಯದಿಂದ ಇಡೀ ರಸ್ತೆಯ ಕಾಮಗಾರಿ ಕಳಪೆಯಿಂದ ಕೂಡಿದೆ. ಸಾರ್ವಜನಿಕರ ಹಣ ಈ ರೀತಿಯಲ್ಲಿ ಪೋಲು ಮಾಡಿದ್ರೆ ಹೇಗೆ? ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆಯನ್ನು ಪರಿಶೀಲಿಸಿ ಗುತ್ತಿಗೆದಾರನ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಸ್ಥಳೀಯ ನಿವಾಸಿಗಳು ಒತ್ತಾಯಿಸಿದ್ದಾರೆ. ಈ ಭಾಗದಲ್ಲಿ ಯಾವುದೇ ನದಿ ನಾಲೆ ನೀರಾವರಿಗಳಿಲ್ಲದ ಕೈಗಾರಿಕೆಗಳಿದ್ದ ಈ ಪ್ರದೇಶದಲ್ಲಿ ಶಿಕ್ಷಣ ಒಂದೇ ಉತ್ತಮ ಬದುಕು ರೂಪಿಸಿಕೊಳ್ಳಲು ಇರುವ ದಾರಿ ಎಂಬುದನ್ನು ಮಕ್ಕಳು ಅರಿಯಬೇಕು. ಹೆತ್ತ ತಾಯಿ ತಂದೆ ಗುರು ಹಿರಿಯರನ್ನು ಗೌರವಿಸುವುದನ್ನು ಬಾಲ್ಯದಿಂದಲೇ ಮೈಗೂಡಿಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ಉತ್ತಮ ಸಂಸ್ಕೃತರಾಗಲು ಸಾಧ್ಯ ಎಂದು ಕಿಶೋರ್ ವಿದ್ಯಾ ಸಂಸ್ಥೆಗಳ ಕಾರ್ಯದರ್ಶಿ ಸಿಬಿ ಜಯರಾಮರೆಡ್ಡಿ ಹೇಳಿದರು. ಚೇಳೂರಿನ ನ್ಯೂ ಆಕ್ಸ್ಫರ್ಡ್ ಆಂಗ್ಲ ಮಾಧ್ಯಮ ಶಾಲೆ ಕಿಡ್ಸೋ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ 2025-26ನೇ ಸಾಲಿನ ಶಾಲಾ ಸಾಂಸ್ಕೃತಿಕ ಹಬ್ಬ 2026 ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತಾಡಿ, ಶಾಲೆಯಲ್ಲಿ ಮಕ್ಕಳಿಗೆ ಎಷ್ಟೇ ಕಲಿಸಿದ್ರು ಮನೆಯಲ್ಲಿ ಮಕ್ಕಳ ಪೋಷಕರು ನಡವಳಿಕೆ ಹಾಗೂ ವಾತಾವರಣ ಮಕ್ಕಳ ಮೇಲೆ ಬೀರುತ್ತೆ. ಸಂಸ್ಕೃತಿಯನ್ನು ಮಕ್ಕಳಿಗೆ ಕಲಿಸುವುದು ಶಿಕ್ಷಕರಿಗೆ ಎಷ್ಟು ಮುಖ್ಯವೋ ಮಕ್ಕಳ ಪೋಷಕರಿಗೂ ಸಹ ಅಷ್ಟೇ ಮುಖ್ಯ. ಅಲ್ಲದೆ ಮಕ್ಕಳಿಗೆ ಸಂಸ್ಕೃತಿಯನ್ನ ಕಲಿಸುವುದು ಪೋಷಕರ ಆದ್ಯ ಕರ್ತವ್ಯ. ನಾವು ಎಷ್ಟೇ ಒತ್ತಡ ಹಾಗೂ ಬ್ಯುಸಿಯಾಗಿದ್ರು ಮಕ್ಕಳ ಬಗ್ಗೆ ಕಾಳಜಿಯನ್ನ ಹೊಂದಿರಬೇಕಾಗುತ್ತದೆ ಎಂದರು. ಜೆ.ವಿ. ಧನಂಜಯ್, ರಾಯಲ್ಸ್ ಕನ್ನಡ, ಚೇಳೂರು. ದೇವನಹಳ್ಳಿ ಬೈಪಾಸ್ ರಸ್ತೆಯಲ್ಲಿರುವ ಶ್ರೀ ಬಾಯಣ್ಣ ಗುಂಡ್ಲು ಚಿಕ್ಕ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ದೇವನಹಳ್ಳಿ ತಾಲೂಕು ಲಾರಿ ಮತ್ತು ಜೆಸಿಬಿ ಮಾಲೀಕರ ಸಂಘದ ಒಕ್ಕೂಟದಿಂದ ನೂತನ ಪದಾಧಿಕಾರಿಗಳ ಮತ್ತು ದರ ನಿಗದಿ ಪೂರ್ವಭಾವಿ ಸಭೆ ನಡೆಯಿತು. ಲಾರಿ ಮತ್ತು ಜೆಸಿಬಿ ಮಾಲೀಕರಿಂದ ಒಂದು ಸಭೆ ಸೇರಿದ್ದೀವಿ. ಸಭೆ ಉದ್ದೇಶ ಏನಪ್ಪ? ದೇವನಹಳ್ಳಿ ಬೈಪಾಸ್ ರಸ್ತೆಯಲ್ಲಿರುವ ಶ್ರೀ ಭಯಣ್ಣ ಗುಂಡ್ಲು ಚಿಕ್ಕ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ದೇವನಹಳ್ಳಿ ತಾಲೂಕು ಲಾರಿ ಮತ್ತು ಜೆಸಿಬಿ ಮಾಲೀಕರ ಸಂಘದ ಒಕ್ಕೂಟದಿಂದ ನೂತನ ಪದಾಧಿಕಾರಿಗಳ ಮತ್ತು ದರ ನಿಗದಿ ಪೂರ್ವ ಸಭೆ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷ ನಾಗರಾಜ್ ವಹಿಸಿದ್ರು. ನೂತನ ಪದಾಧಿಕಾರಿಗಳ ಆಯ್ಕೆ ನಂತರ ನೂತನ ಪ್ರಧಾನ ಕಾರ್ಯದರ್ಶಿ ರಾಮೇಗೌಡ ಮಾತನಾಡಿ, ಸಭೆಯಲ್ಲಿ ದರ ನಿಗದಿಗೆ ಸಂಬಂಧಿಸಿದಂತೆ ಚರ್ಚಿಸಿ ಒಮ್ಮತದ ತೀರ್ಮಾನ ಕೈಗೊಳ್ಳಲಾಗಿದೆ. ಹಲವು ವರ್ಷಗಳಿಂದ ದರ ನಿಗದಿಗೊಳಿಸಿಯೇ ಕಡಿಮೆ ಬೆಲೆಯಲ್ಲಿಯೇ ನಷ್ಟದಲ್ಲಿ ಮಾಡಿಕೊಂಡು ಬರಲಾಗುತ್ತಿದೆ. ಈ ಬಾರಿ ಸಂಘದ ತೀರ್ಮಾನದಂತೆ ದರವನ್ನು ನಿಗದಿಗೊಳಿಸಲಾಗಿದೆ. ಜೆಸಿಬಿ 1 ಗಂಟೆಗೆ 1100, ಲಾರಿ ದಿನದ ಬಾಡಿಗೆ 6500, ಟ್ರ್ಯಾಕ್ಟರ್ 4000 ರು ಹೆಚ್ಚುವರಿ ಬಾಟ ನಿಗದಿಗೊಳಿಸಿ ಜನವರಿ 31ರಂದು ಅಧಿಕೃತ ಕಾರ್ಯಕ್ರಮ ಮಾಡಲಾಗುತ್ತದೆ ಎಂದು ಹೇಳಿದರು. ಲಾರಿ ಮತ್ತು ಜೆಸಿಬಿ ಮಾಲೀಕರಿಂದ ಒಂದು ಸಭೆ ಸೇರಿದ್ದೀವಿ. ಸಭೆ ಉದ್ದೇಶ ಏನಪ್ಪಾ ಅಂತಂದ್ರೆ ಬಾಡಿಗೆಗಳು ಜಾಸ್ತಿ ಮಾಡಬೇಕಂತ. ಬಾಡಿಗೆ ಮಾಡೋ ಉದ್ದೇಶ ಬಂದು ಗಾಡಿ ರೇಟು, ಮೇಂಟೆನೆನ್ಸ್ ಜಾಸ್ತಿ ಮತ್ತೆ ಡ್ರೈವರ್ ಸಂಬಳ ಎಲ್ಲಾನು ಜಾಸ್ತಿ ಆಗಿರೋದ್ರಿಂದ ನಾವು ಕೆಲವಾರು ವರ್ಷದಿಂದ ಬಾಡಿಗೆನೇ ಜಾಸ್ತಿ ಮಾಡಿ ಇದೇ ಬಾಡಿಗೆ ಓಡಿಸ್ಕೊಂಡ್ ಬರ್ತಾ ಇದೀವಿ. ಇವತ್ತು ನಮಗೆ ಜೆಸಿಬಿ ಟಿಪ್ಪರ್ ಇಂದ ಲಾಸ್ ಬರ್ತಾ ಇದೆ. ನಾವು ಯಾವುದೇ ಇದರಿಂದ ಸಂಪಾದನೆ ಮಾಡಕ್ ಆಗ್ತಾ ಇಲ್ಲ. ಅದರಿಂದ ಎಲ್ಲರೂ ಸೇರಿ ಇನ್ನು ಪಕ್ಕ ತಾಲೂಕಲ್ಲಿ ಎಲ್ಲ ಇಂದನೂ ಬಾಡಿಗೆಗಳು ಜಾಸ್ತಿ ಮಾಡಿದ್ದಾರೆ. ಆಗ ನಾವು ಇವತ್ತೊಂದು ಸಭೆ ಸೇರಿದ್ದೀವಿ. ಇದೇ ತಿಂಗಳು 31ನೇ ತಾರೀಕು ಒಂದು ಫೈನಲ್ ಮೀಟಿಂಗ್ ಮಾಡಿ ಅವತ್ತು ಒಂದು ಗ್ರ್ಯಾಂಡ್ ಫಂಕ್ಷನ್ ಮಾಡಿ ನಾವು ಹೊಸ ಬಾಡಿಗೆ ಒಂದು ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಇದ್ದೀವಿ. ಅದ್ರ ಪ್ರಕಾರ ಜೆಸಿಬಿ ಮಿನಿಮಮ್ 3 ಅವರ್ಗೆ 4000, ಜೆಸಿಬಿ 1 ಅವರ್ಗೆ 1100 ರೂಪಾಯಿ ಪ್ಲಸ್ ಬಾಟ, ಲಾರಿ ದಿನದ ಬಾಡಿಗೆ 6000 ಪ್ಲಸ್ ಬಾಟ, ಟ್ರ್ಯಾಕ್ಟರ್ಗೆ 4000 ಪ್ಲಸ್ ಬಾಟ, ಜೆಸಿಬಿ ತಿಂಗಳ ಬಾಡಿಗೆ 1,10,000 ಪ್ಲಸ್ ಬಾಟ, ಲಾರಿ ತಿಂಗಳ ಬಾಡಿಗೆ 1,60,000 ಪ್ಲಸ್ ಬಾಟ. ಈ ಥರ ಎಲ್ಲರೂ ನಾವೆಲ್ಲ ಸೇರಿ ಒಂದು ನಿರ್ಣಯಕ್ಕೆ ಬಂದಿದ್ದೀವಿ. 30ನೇ ತಾರೀಕು ಫಂಕ್ಷನ್ ಮಾಡಿ ಇದನ್ನೇ ಫೈನಲ್ ಮಾಡಬೇಕು ಅಂತೀವಿ. ಇದೇ ಸಂದರ್ಭದಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಸಭೆಯಲ್ಲಿ ಲಾರಿ ಮತ್ತು ಜೆಸಿಬಿ ಮಾಲೀಕರ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಹೈದರ್ ಸಾಬ್, ರಾಯಲ್ಸ್ ಕನ್ನಡ, ದೇವನಹಳ್ಳಿ. ಗ್ರಾಮೀಣ ಭಾಗದ ಯುವಕರನ್ನು ಕ್ರೀಡೆಗಳತ್ತ ಸೆಳೆಯಲು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ಬಮೂಲ್ ನಿರ್ದೇಶಕ ಸಾವಕನಹಳ್ಳಿ ಎಸ್ಪಿ ಮುನಿರಾಜು ಹೇಳಿದರು.
ದೇವನಹಳ್ಳಿ ತಾಲೂಕಿನ ಸಾವಕನಹಳ್ಳಿ ಮಕರ ಸಂಕ್ರಾಂತಿ ಪ್ರಯುಕ್ತ ಮೊದಲ ವರ್ಷದ ಕಬಡ್ಡಿ ಟ್ರೋಫಿ 2026 ರಾಜ್ಯ ಮಟ್ಟದ 20 ವರ್ಷ ಒಳಪಟ್ಟವರ ಕಬಡ್ಡಿ ಪಂದ್ಯಾವಳಿಯನ್ನ ಉದ್ದೇಶಿಸಿ ಮುಖಂಡ SP ಮುನಿರಾಜು ಮಾತನಾಡಿ, ಯುವಶಕ್ತಿ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಮೊದಲನೇ ವರ್ಷದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. 15 ತಂಡಗಳು ಭಾಗವಹಿಸಿದ್ದು ಯುವಕರು ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಗ್ರಾಮೀಣ ಕ್ರೀಡೆಗಾಗಿ ಕಬಡ್ಡಿ ಹಿಂದೆ ಇತ್ತು, ಆದರೆ ಇತ್ತೀಚೆಗೆ ನಶಿಸುತ್ತಿದೆ. ಇಂತಹ ಕ್ರೀಡೆಗಳು ಉಳಿಯಬೇಕು, ಈ ನಿಟ್ಟಿನಲ್ಲಿ ಪ್ರೋತ್ಸಾಹ ನೀಡಲಾಗಿದೆ ಎಂದು ಹೇಳಿದರು. ಯುವಶಕ್ತಿ ಗೆಳೆಯರ ಬಳಗದ ವತಿಯಿಂದ ಮೊದಲನೇ ವರ್ಷದ ಕಬಡ್ಡಿ ಟ್ರೋಫಿಯನ್ನ 2026 ಈ ದಿನ ನಾವು ಸುಮಾರು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿನ ಆಯೋಜನೆ ಮಾಡಿರೋದ್ರಿಂದ ಸುಮಾರು ಒಂದು 15 ತಂಡಗಳು ಇವತ್ತು ಬಂದಿದೆ. ಹಂಗಾಗಿ ಬಹಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಯುವಕರು ಭಾಗವಹಿಸಿದ್ದಾರೆ. ಇದೊಂದು ಗ್ರಾಮೀಣ ಕ್ರೀಡೆ ತರ ಹಿಂದೆ ಇತ್ತು, ಇವಾಗ ಒಂದು ಸ್ವಲ್ಪ ಈ ಬೇರೆ ತರ ಎಲ್ಲಾನು ಕೂಡ ಆಡ್ತಾ ಇದ್ದಾರೆ. ಅದು ಗ್ರಾಮೀಣ ಕ್ರೀಡೆಯಲ್ಲಿ ಚೆನ್ನಾಗಿ ಆಗಲಿ, ಯುವಕರು ಒಳ್ಳೆ ಇದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಕೂಡ ನಾನು ಇಲ್ಲಿ ಭಾಗವಹಿಸಿ ಕೂಡ ಇದನ್ನು ಆಯೋಜನೆ ಮಾಡಿಸಿದ್ದೀನಿ. ಎಲ್ಲ ಯುವಕರು ಒಳ್ಳೇದಾಗಲಿ ಅಂತ ಸಂದರ್ಭದಲ್ಲಿ ಕೇಳ್ಕೊಂತೀನಿ. ಹೈದರ್ ಸಾಬ್, ರಾಯಲ್ಸ್ ಕನ್ನಡ, ದೇವನಹಳ್ಳಿ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಗ್ರೆಸ್ ಮುಖಂಡ ರಾಜಗೌಡ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ. ಚಿಂತಾಮಣಿ 2ನೇ ಜಿಲ್ಲಾ ಅಪರ ಸತ್ರ ನ್ಯಾಯಾಲಯದಿಂದ ರಾಜಗೌಡನ ಅರ್ಜಿ ವಜಾ. ಕಾಂಗ್ರೆಸ್ ಮುಖಂಡ ರಾಜಗೌಡನಿಗೆ ಹೆಚ್ಚಿದ ಬಂಧನ ಭೀತಿ. ಸರ್ಕಾರಿ ಬಸ್ಸಿನಲ್ಲಿ ಸಂಚರಿಸುವ ವೃದ್ಧರೇ ಟಾರ್ಗೆಟ್. ಚಿನ್ನ ಕಸಿದು ಪರಾರಿಯಾಗುತ್ತಿದ್ದ ಅಂತಾರಾಜ್ಯ ಕಳ್ಳಿಯರ ಬಂಧನ. ತಮಿಳುನಾಡು ಮೂಲದ ಲೇಡಿ ಗ್ಯಾಂಗ್ ಅಂದರ್ ಅಪಾರ ಪ್ರಮಾಣದ ಚಿನ್ನ ವಶ. ಪುಟ್ಟ ಮಕ್ಕಳ ಮೇಲೆ ಪೈಶಾಚಿಕತೆ ತೋರಿದ ದುರುಳರು. ಮಕ್ಕಳ ಮೈ ಮೇಲೆ ಮಾರಣಾಂತಿಕ ಹಲ್ಲೆ. ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳ ಮಧ್ಯಪ್ರವೇಶದಿಂದ ಮಕ್ಕಳನ್ನು ರಕ್ಷಣೆ. ಹಲ್ಲೆ ಮಾಡಿದವರ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹ. ವಾರ್ತೆಗಳು ಮುಕ್ತಾಯವಾಗಿದೆ. ನಮಸ್ಕಾರ. ಭರವಸೆಯ ಬೆಳಕು ರಾಯಲ್ಸ್ ಕನ್ನಡ ಟಿವಿ.